ಎಲ್ಲೋ ಒಂದ್ ಕಡೆ ತುಂಬಾ ಕಮ್ಮಿ ಆಗ್ತಿತ್ತು ಕನ್ನಡ ಸಿನಿಮಾಗಳಲ್ಲಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ದಾಸಪ್ಪ ಅನ್ನೋ ಪಾತ್ರದ ಮೇಲೆ ಈ ಸಿನಿಮಾ ನಿಂತಿರೋದು ತುಂಬಾ ಇಷ್ಟ ಆಯ್ತು. ಆ ಕುಡುಗನ್ ಪಾತ್ರ ಮಾಡಿರುವಂತ ವಿನೋದ್ ಗೊಬ್ಬರಗಳನ್ನು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಆ ಪಾತ್ರ ತುಂಬಾ ಕಾಮಿಡಿ ಕೊಡೋದ್ರ ಜೊತೆಗೆ ಲಾಸ್ಟ್ ಒಂದು ಮೆಸೇಜ್ ಹೇಳಿದ್ರು, ಕುಡಿಯೋದ್ರಲ್ಲೂ ತುಂಬಾ ನೋವಿದೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ತುಂಬಾ ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರವನ್ನು ನೋಡಿ ಸಪೋರ್ಟ್. ಥ್ಯಾಂಕ್ ಯು. ಜಿಂಗ ಲಕ 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 ದಾಸಪ್ಪ ಸೂಪರ್ ಸಿನಿಮಾ ಅಂತೂ ಅಲ್ಟಿಮೇಟ್. ಹಳ್ಳಿ ಸೊಗಡಿ ಸೂಪರ್ ಹಿಟ್ ಸಿನಿಮಾ. ಈ ರೇಂಜ್ ಬಂದಿದೆ ಅಂತಂದ್ರೆ ಪ್ರತಿಯೊಬ್ರು ಬಂದು ಸಿನಿಮಾ ನೋಡಿ. ಸಕ್ಕದಾಗಿದೆ ಸಿನಿಮಾ. ಸೂಪರ್ ಸೂಪರ್ ಸೂಪರ್. ದಾಸಪ್ಪ ಹಳ್ಳಿ ಸೊಗಡಿದ ಉತ್ತಮ, ಈ ವರ್ಷದ ಉತ್ತಮ ಅತ್ಯುತ್ತಮ ಸಿನಿಮಾ. ಪಾತ್ರ ಇದು ಆಕ್ಚುಲಿ ನಮ್ಮ ಡೈರೆಕ್ಟರ್ ವಿಜಯ್ ಕಿಲಾರ್ ಅವರು ನಾವು ಫಸ್ಟ್ ಹೆವಿ ಇದಕ್ಕೆ ಏನಾರು ಒಂದು ಒಳ್ಳೆ ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಕೂತು ಮಾಡ್ದು. ಸೊ ನಾನ್ ಮಾಡಿದೀನಿ ಅಂತ ನಾನು ಅದೇನಂತಾರಲ್ಲ ಎತ್ತೋರು ಹೆಗಣ ಮುದ್ದು ಅಂತ ನಾನು ಹೇಳಕ್ಕಾಗಲ್ಲ. ಅದು ನನ್ನ ಎತ್ತೋರು ಹೇಳಿ ಅವರು ಫಸ್ಟ್ ಟೈಮು ನನ್ನ ಸಿನಿಮಾನ ಥಿಯೇಟರ್ ನೋಡಿದ್ದು. ಅವ್ರಿಗೆ ಹೇಳಿ ಅಷ್ಟೇ. ಬನ್ನಿ. ನಮಸ್ಕಾರ ಜನಗಳಿಗೆ. ತುಂಬಾ ಸಂತೋಷ ಆಯ್ತು. ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ಬಂದೈತೆ ಪಿಕ್ಚರ್ ಅಷ್ಟೇ. ನಿಮ್ಗಳ ಸಹಕಾರ, ಜನಗಳ ಪ್ರೀತಿ ಚೆನ್ನಾಗಿ ಮಾಡಿ ಬಂದದೆ ಪಿಕ್ಚರ್. ಚೆನ್ನಾಗಿ ಮಾಡವ್ರೆ, ಇಷ್ಟ ಆಯ್ತು. ಎಲ್ಲ ಪಿಕ್ಚರ್ ನೋಡಿ ಬಂದಿವಿ. ಇದು ಹಳ್ಳಿ ಸ್ಟೋರಿ ಬಹಳ ಚೆನ್ನಾಗಿದೆ. ಇದು ಎಲ್ಲ ಅರ್ಥ ಮಾಡ್ಕೊಳ್ಳುವಂತ ಫಿಲಮು. ಅಂದ್ರೆ ಕೂತು ತಳಾರದಲ್ಲಿ ಯೋಚನೆ ಮಾಡಿದ್ರೆ ಪ್ರತಿಯೊಬ್ರು ನೋಡ್ಬೇಕಾದಂತ ಪಿಕ್ಚರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಮಗನ ಪಾತ್ರ ಬಹಳ ಚೆನ್ನಾಗ್ ಬಂತು, ಬಹಳ ಚೆನ್ನಾಗ್ ಮಾಡಿದಾರೆ. ಇವ್ರಿಲ್ಲ ಅಂದ್ರೆ ನಕಲಿ ಇರುವುದೇ ಇಲ್ಲ ಅಲ್ಲಿ. ಆದ್ರೂ ಮೊದ್ಲು ಕುಡಿದವ್ರೆ ಅಂತ ನನಗೇನು ಬೇಜಾರಿಲ್ಲ. ಆ ಕುಡ್ದನ್ ಪಾತ್ರ ಆ ಪಾತ್ರಕ್ಕೆ ತಕ್ಕಂತ ಅದನ್ನ ವರ್ತನೆ ಮಾಡಿದ್ದಾರೆ. ಇದನ್ನ ಲಾಸ್ಟ್ ಕುಡಿಯೋದು ಬಿಟ್ಬಿಟ್ರು ಗೊಬ್ಬರನ ಮನೇಲಿ ಬಿಟ್ಬಿಟ್ಟು ಒಳ್ಳೆತನಕ್ಕೆ ಬೆಳೆದ್ರು. ಇದು ಹಳ್ಳಿಯಿಂದ ಒಳ್ಳೆ ಈ ಕುಡುಕತನ ಬಿಟ್ಟು ಮ್ಯಾಕ್ ಬರ್ಬೇಕು ಈ ತರ ಅಂದ್ಬಿಟ್ಟು ಆ ಹುಡುಗಿಯದು ಸ್ಟೋರಿ, ಅವಳು ಕಾಲೇಜ್ ಸ್ಟೋರಿ, ಅಲ್ಲಿ ನೋಡ್ಬೇಕಾದಂತ ಸ್ಟೋರಿಗಳೇ ಇವು ಯಾವ ತರ ಮುಂದೆ ಬೆಳವಣಿಗೆ ಆಯ್ತದೆ ಅಂತ ಮಾಡೋರು. ಅಂದ್ರೆ ಇವು ನಮ್ಮ ಸುತ್ತಮುತ್ತ ನಡೆಯುವಂತ ಸ್ಟೋರಿಗಳೇ. ಆಕ್ಚುಲಿ ನಮ್ಮ ಸುತ್ತಮುತ್ತ ನಡೆಯುವಂತದ್ದು ನಾವು ಒಂದು ಅದ್ಭುತವಾಗಿ ತೋರಿಸ್ಬೇಕು ಅಂದ್ರೆ ವಾವ್ ಅಂದ್ರೆ ಏನು ಡಿಜು ಅನ್ನೋ ತೋರೋದಲ್ಲ, ಅದನ್ನ ನಾವು ಸೈಲೆಂಟ್ ಆಗಿ ತೋರ್ಬೋದು. ಸೊ ಒಂದು ಹಳ್ಳಿ ಸ್ಟೋರಿ ವಿಜಯ್ ಕಿಲಾರ್ ಅವರು ನಮ್ಗೆ ಯಾವತ್ತು ನಾವು ಸಾಥ್ ಕೊಟ್ಕೊಂಡು ನಿಂತ್ಕೊಂಡಿದ್ದು. ಇವತ್ತು ಒಂದು ಒಳ್ಳೆ ಔಟ್ಪುಟ್ ಬಂತು. ಸೊ ತುಂಬಾ ಖುಷಿ ಆಯ್ತು. ಬಟ್ ಸೆಕೆಂಡ್ ಅಪ್ ಅಂತೂ ನಾವು ಆಕ್ಚುಲಿ ಕೂತೆಲ್ಲ ನಮ್ಮ ಸೀನಣ್ಣ ಅಂತ ನಾವು ಅನ್ಕೊಂಡಂಗೆ ನಮ್ಮ ಸೀನಣ್ಣಂದು ಹೆವಿ ಕಾಮಿಡಿ ನನಗೆ ಸಖತ್ ನಕ್ಕಿದ್ದೀನಿ. ನಮ್ಮ ಚನ್ನಪಣ್ಣ ಸೀನಣ್ಣವರಾಗ್ಲಿ, ಮಂಜು ಪೌಡ ಆಗಿರ್ಲಿ, ನಮ್ಮ ತಮ್ಮಣ್ಣವ್ರದ್ದು ಮಾತಾಡದೆ ಕಾಮಿಡಿ ಗೊತ್ತಲ್ಲ. ಸೊ ಆಮೇಲೆ ವಿಜಯ್ ಕಿಲಾರ್ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಬಹಳ ದಿನ ಆದ್ಮೇಲೆ ನಾನು ಒಂದು ಯಾವುದೇ ತರ ಒಂದು ಬ್ಲಡ್ ಆಗ್ಲಿ ಅಥವಾ ಒಂದು ಒಳಗರ ಸೀನ್ ಆಗ್ಲಿ ಏನು ಇಲ್ದಾನೆ ಒಂದು ಹಳ್ಳಿ ನೇಟಿವಿಟಿ ಇರೋ ಅಂತ ಒಂದು ಪಿಕ್ಚರ್ ನೋಡಿದ್ದು. ಟು ಬಿ ಅನೆಸ್ಟ್, ನಾನು ಆಲ್ಮೋಸ್ಟ್ 4 years ಆಗಿತ್ತು ನಾನು ಥಿಯೇಟರ್ಗೆ ಬಂದು. ಸೊ ನಾನು ಇವತ್ತು ಬಂದಿದ್ದೀನಿ. ಬಟ್ ಅವ್ರ ಪಿಕ್ಚರ್ ಮಾಡ್ಬೇಕಾದ್ರೆ ನಾನು ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೆ, ಹೆಂಗ್ ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ಆ ಮೂಮೆಂಟ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ನನಗನ್ಸಿದ್ದು ತುಂಬಾ ಸ್ಲೋ ಮಾಡ್ತಾರೆ, ಏನೋ ಮಿಸ್ಸಿಂಗ್ ಅನಿಸ್ತಿತ್ತು. ಥಿಯೇಟರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಷ್ಟು ಜನ ಬಂದು ಥಿಯೇಟರ್ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಬಟ್ ಇಂಥದೊಂದು ಮೂವಿನ ಎಲ್ಲರೂ ಬಂದು ನೋಡ್ಬೇಕು. ಸೆಕೆಂಡ್, ನನಗನ್ಸಿರೋ ಸೆನ್ಸ್ ಅಲ್ಲಿ ಈ ಮೂವಿ ಮಾತ್ರ ಎಲ್ಲಾರ ಮನೇಲೂ ಅಟ್ಲೀಸ್ಟ್ ಟಿವಿಲಂತೂ ಎಲ್ಲರೂ ಖುಷಿ ಪಡೋ ತರ ಓಡುತ್ತೆ ಅನ್ನೋದು ನನ್ನ ಇದು. ಅದು ಬಿಟ್ರೆ ನನ್ನ ಎಲ್ಲಾ ಫ್ರೆಂಡ್ಸು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ನಮ್ ಗೊಬ್ಬರ ಜಾಸ್ತಿ ಕುಡ್ಬಿಟ್ಟವನೆ, ಬಟ್ ಅಷ್ಟೇ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಸುಮಾರು ವರ್ಷಗಳ ನಂತರ ಈ ತರದ ಒಂದು ಸಿನಿಮಾ ರಿಲೀಸ್ ಆಗಿರೋದು ಖುಷಿ ವಿಚಾರ. ಕಲಾವಿದರು ಎಲ್ಲರೂ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಗೊಬ್ಬರಗಾಲ ಆಗಿರ್ಬೋದು, ಚನ್ನಪಟ್ಟಣ ಸೀನಣ್ಣ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನ ಥಿಯೇಟರ್ ಬಂದು ನೋಡ್ರಿ. ಒಂದೊಳ್ಳೆ ಸಂದೇಶ ಇದೆ, ಎಲ್ರಿಗೂ ತಲುಪುವಂತ ಒಂದು ಮ್ಯಾಟ್ರ್ ಇದೆ. ಹಾಗಾಗಿ ಎಲ್ರಿಗೂ ಒಂದು ಸಿನಿಮಾ ನೋಡಿ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿದೆ. ನಮ್ ಗೊಬ್ಬರಣ್ಣನ ಕ್ಯಾರೆಕ್ಟರ್ ಅಂತೂ ಕುಡ್ದಂಗೆ ಇದೆ. ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುಡಿಯೋದ್ ಬಿಟ್ಬಿಡ್ತೀನಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಹಂಗೆ ಎಲ್ರು ಕುಡಿಯೋದ್ ಬಿಟ್ಬಿಡ್ರಪ್ಪ. ಮೇಡಮ್, ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಇವತ್ತು ಸಿನಿಮಾಗಳದ್ದು ಕೊರತೆ ಇದೆ, ನಿರ್ದೇಶಕರುಗಳದ್ದು ಕೊರತೆ ಇದೆ. ಒಬ್ಬ ಉದಯೋನ್ಮುಖ ನಿರ್ದೇಶಕ ಇವತ್ತು ಸ್ಯಾಂಡಲ್ವುಡ್ಗೆ ಉಟ್ಕೊಂಡಿದ್ದಾರೆ ಅಂತ ನಮ್ಗೊಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಕೆಲಸನ ವಿಜುವಲ್ ಮಾಡಿದ್ದಾರೆ. ಅವರು ತುಂಬಾ ಕಷ್ಟಪಟ್ಟಿದ್ದಾರೆ.
ಅವ್ರನ್ನ ಬಿಡದಿಯಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಒಬ್ಬ ಸಕ್ಸಸ್ ನಮ್ಮ ಫ್ರೆಂಡ್ ಇದೆ ಅಂದ್ಬಿಟ್ಟು ಇವತ್ತು ನಂಗೆ ಖುಷಿ ಆಯ್ತು. ಸಿನಿಮಾ ಮಾತ್ರ ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ರು ಎಂಜಾಯ್ ಮಾಡಿ, ಅದನ್ನ ತಗೊಳ್ಳಿ. ವಿಷಯ ಇದೆ ಈ ಸಿನಿಮಾದಲ್ಲಿ, ಎಲ್ಲಾ ತರಾನು ಒಂದೇ ಸಿನಿಮಾದಲ್ಲಿ ಹಾಕಿ ನೀಟಾಗಿ ಹೇಳಿದೆ. ತುಂಬಾ ಖುಷಿ ಆಯ್ತು. ಈ ಸಿನಿಮಾದ ಇನ್ನೊಂದು ಏನು ಅಂದ್ರೆ, ಎಲ್ರು ಇವಾಗ ಸಿಟಿ ಜೀವನ ತೋರಿಸ್ತಾ ಇದ್ದಾರೆ. ಪ್ರತಿದಿನ ಏನ್ ನಡೆಯುತ್ತೋ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಬಂದಿರೋರು ಎಲ್ಲರೂ ಮರ್ತು ಬಿಡ್ತಾರೆ. ಇವಾಗ ನಾನು ಒಬ್ಬ ಹಳ್ಳಿಯಿಂದಾನೇ ಬಂದಿರೋದು. ಇವಾಗ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಯಾರೇ ಒಬ್ಬ ಫಿಲಂ ನೋಡಿದ್ರು ನಮ್ದು ಏನಾರ ಒಂದು ರಿಲೇಟೆಡ್ ಅಲ್ಲಿ ಮ್ಯಾಚ್ ಆಗುತ್ತೆ. ಹಳ್ಳಿಯಲ್ಲಿ ಪ್ರತಿದಿನ ನಡೆಯುವಂತ ಸಂಘಟನೆ ಮಾಡಿ ನಮ್ಮ ಸ್ನೇಹಿತ ಅವನ್ನ ಎಲ್ಲರೂ ಕೈ ಹಿಡಿದು ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ ಮೂವಿ. ಇದು ಹಳ್ಳಿ ಜನಕ್ಕೆ ಸಿಟಿ ಹುಡುಗರು ನೋಡಿದ್ರೆ ಅವ್ರಿಗೆ ಫೀಲ್ ಆಗುತ್ತೆ, ಹಳ್ಳಿಲಿ ಈ ತರ ನಡೆಯುತ್ತಾ ಅಂತ. ಯಾಕಂದ್ರೆ ಸಿಟಿಲಿ ಬಂದ್ಬಿಟ್ಟು ಸಿಟಿ ಲೈಫೇ ನೋಡ್ತಿರ್ತಾರೆ, ಬಟ್ ಇದು ಪಕ್ಕ ಹಳ್ಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಇಲ್ಲಿ ಕಾಲೇಜಲ್ಲಿ ಓದ್ತಾ ಇರೋ ಪ್ರತಿಯೊಬ್ಬರ ತಂದೆ ತಾಯಿನೂ ಏನ್ ಮಾಡ್ತಾ ಇರ್ತಾರೆ, ಹೆಂಗ್ ಮಾಡ್ತಾ ಇರ್ತಾರೆ, ನೀವ್ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ಒಂದ್ 5 ನಿಮಿಷ ಸಿನಿಮಾ ನೋಡ್ಬಿಟ್ಟು ಕಣ್ ಮುಚ್ಕೊಳ್ಳಿ, ನಿಮ್ಗೆ ಉತ್ತರ ಸಿಗುತ್ತೆ. ದಾಸಪ್ಪ ಫಿಲಂ ಸೂಪರ್ ಸೂಪರ್ ಸೂಪರ್. ಪ್ರತಿಯೊಂದು ಕುಟುಂಬನೂ ಎಲ್ಲ ಬಂದು ನೋಡ್ಬೇಕು. ಅವ್ರು ನಮ್ಮ ಫ್ರೆಂಡ್ 10-15 ಸ್ನೇಹಿತ, ಆದ್ರೆ ಈ ತರ ಟ್ಯಾಲೆಂಟ್ ಮಾಡೋದಂತ ನಾವು ತುಂಬಾ ಮೆಚ್ಚಿದೀವಿ. ಎಲ್ಲ ನೋಡಿ, ಎಲ್ಲಾ ಕುಟುಂಬ ನೋಡ್ಲೇಬೇಕು ಮೇಡಮ್, ಪ್ರತಿಯೊಬ್ರು ನೋಡ್ಬೇಕು. ನಮಸ್ಕಾರ. ಇದೊಂದು ಲೋ ಬಡ್ಜೆಟ್ ಸಿನಿಮಾ ಅಂತ ಅನ್ಸಿದ್ರು ಕೂಡ ಕಾಮಿಡಿ ವೈಸ್ ಆಗ್ಲಿ, ಒಂದು ಒಳ್ಳೆ ಮೆಸೇಜ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಅದ್ಭುತವಾಗಿ ತೋರಿಸಿರಂತ ನಮ್ಮ ವಿಜಯ್ ಅವ್ರಿಗೆ, ಡೈರೆಕ್ಟರ್ ಬಹಳ ಖುಷಿ ಆಗುತ್ತೆ ಈ ವಿಚಾರ. ಚಿತ್ರ